ಓಂ ಆನಂದಮಯೋಭ್ಯಾಸಾತ್ ಓಂ ತಮೇವ ಸಮನ್ವಯಂ ಪ್ರಕಟಯತಿ ಆನಂದಮಯೋಭ್ಯಾಸಾದಿತ್ಯಾದಿನ ಸಮಸ್ತೇನ ಅಧ್ಯಾಯೇನ ಪ್ರಾಯೇಣ. ಈ ಆನಂದಮಯಾಧಿಕರಣಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ನಾವೀಗ ನೋಡ್ತಾ ಇದ್ದೀವಿ. ತತ್ವಪ್ರಕಾಶಿಕ ನೋಡುವಾಗ ಈ ಹಿಂದೆ ಈ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬಂದಂತೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಂ ಆತ್ಮಾಮೇ ಶುದ್ಧಂತಾಂ ಅನ್ನುವಂಥ ಭಾಗ, ಅದನ್ನು ನಾವು ನೋಡಿದ್ದೇವೆ. ಈ ಶಬ್ದ ಅಂತ ಅನ್ನೋದು ಅನ್ಯತ್ರ ಪ್ರಸಿದ್ಧವಾಗಿದೆ ಅಂತ ಹೀಗೆ ಬಂದಿತ್ತು. ಅನ್ಯತ್ರ ಪ್ರಸಿದ್ಧವಾದಂಥ ಆ ಶಬ್ದವನ್ನು, ಆನಂದಮಯ ಅನ್ನೋ ಶಬ್ದವನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಎಲ್ಲಿ ಅನ್ಯತ್ರ ಪ್ರಸಿದ್ಧ ಅಂದರೆ ಮಹಾನಾರಾಯಣ ಉಪನಿಷತ್ತನ್ನು ನೋಡಿದ್ದೇವೆ. 396ನೇ ಪುಟದಲ್ಲಿ ಭಾವದೀಪದಲ್ಲಿ ತಸ್ಯ ಅನ್ಯತ್ರ ಪ್ರಸಿದ್ಧಿಸ್ತು ಅಂತ ರಾಘವೇಂದ್ರ ಸ್ವಾಮಿಗಳು ಕೂಡ ಅದನ್ನು ಉದ್ಧರಿಸಿದ್ದಾರೆ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಾಮೇ ಶುದ್ಧಂತಾಂ ಇತಿ ಅಬ್ರಹ್ಮಣಿ ಪ್ರಯೋಗಾದ್ವಾ. ಅಬ್ರಹ್ಮಣಿ ಬ್ರಹ್ಮಗಿಂತ ಭಿನ್ನವಾದ ಕೋಶದಲ್ಲಿ ಅದರ ಪ್ರಯೋಗ ಇದೆ. ಹೀಗೆ ಶಾಸ್ತ್ರದ ವೇದದಲ್ಲೇ ಪ್ರಯೋಗ ಇದೆ. ನಿರ್ಬಾಧವಾದಂತಹ ರೂಢಿಯೂ ಕೂಡ ಇದೆ. ನಿರ್ಬಾಧ ರೂಢ್ಯ ಜೀವಾದೌ ಪ್ರಸಿದ್ಧ ಬ್ರಹ್ಮಪದ ಸಾಹಿತ್ಯಾದ್ವಾ. ಅದನ್ನು ವಿಕಾರಾರ್ಥಕ ಮಯಟ್ ಶಬ್ದ ಉಪೇತತ್ವಾದ್ವಾ. ಅಲ್ಲಿ ಅನ್ನಮಯ ಪ್ರಾಣಮಯ ಅಂತ ಹೀಗೆಲ್ಲ ಇದೆ. ಮಯ ಅಂದರೆ ಅದರ ವಿಕಾರ ಅಂತ ಅರ್ಥ ಆಗ್ತದೆ. ನಮಗೆಲ್ಲ ಗೊತ್ತಿರುವಂತೆ ಉಪ್ಪಿನ ಮಯ ಅಂತೆಲ್ಲ ನಾವು ಹೀಗೆ ಹೇಳ್ತೀವಿ. ಉಪ್ಪಿನ ಮಯ ಆಗಿತ್ತು ಸಾರು ಅಂದರೆ ಉಪ್ಪಿನ ವಿಕಾರ ಅಂತ ಹೀಗೆಲ್ಲ ಅರ್ಥ. ಹೀಗೆಲ್ಲ ವಿಕಾರ ಅನ್ನೋ ಶಬ್ದಕ್ಕೆ, ಮಯ ಅನ್ನೋ ಶಬ್ದಕ್ಕೆ ವಿಕಾರ ಅನ್ನೋ ಅರ್ಥ ಹೆಚ್ಚು ಪ್ರಸಿದ್ಧ ಆಗಿದೆ. ಆದ್ದರಿಂದ ಅನ್ನಮಯ ಪ್ರಾಣಮಯ ಮನೋಮಯ ಇತ್ಯಾದಿಗಳು ಯಾವುದೇ ರೀತಿಯಾದ ವಿಕಾರರಹಿತನಾದ ಬ್ರಹ್ಮನನ್ನು ಹೇಳುವುದು ಹೇಗೆ? ಆದ್ದರಿಂದ ಅದು ಅನ್ಯತ್ರ ಪ್ರಸಿದ್ಧ ಅಥವಾ ಅನ್ಯತ್ರೈವ ಪ್ರಸಿದ್ಧ ಅಂತ ಹೀಗೇನಾದರೂ ಇಟ್ಕೋಬಹುದು. ಅಲ್ಲಿ ಹೇಳಿರೋ ಪ್ರಕಾರ ಅನ್ಯತ್ರ ಪ್ರಸಿದ್ಧ ಅಂತಲೇ ಹೇಳಿದ್ದಾರೆ. ಅದರಿಂದ ಅದನ್ನು ಬ್ರಹ್ಮನಲ್ಲಿ ಸಮನ್ವಯಿಸಿ ತೋರಿಸ್ತಾ ಇದ್ದಾರೆ ಅಂತ ಅಲ್ಲಿ ಬಂದಿತ್ತು. ಈ ಅದು ಕೋಶದಲ್ಲಿ ಹೇಗೆ ಪ್ರಸಿದ್ಧ ಆಗಿದೆ ಅಂತ ಅನ್ನೋದನ್ನೆಲ್ಲ ಸ್ವಲ್ಪ ನಾವೀಗ ನೋಡ್ಬೇಕು. ಆ ಕೋಶಗಳು ಅದು ಏನು, ಮತ್ತೆ ತಸ್ಮಾದ್ ವಿಜ್ಞಾನಮಯ ತನ್ಯೋಂತರ ಆತ್ಮಾನಂದಮಯ ತೇನೇಶ ಪೂರ್ಣ ಅಂತೆಲ್ಲ ಏನು ಬಂದಿದೆ, ಅದನ್ನ ಆ ತೈತ್ರಿಯ ಉಪನಿಷತ್ತಿನ ಹಿನ್ನೆಲೆ ಏನು, ಅದ್ರ ಹಿಂದೆ 3-4 ಬಂದಿದೆ ಇದೇ ಥರ. ಈಗ ಇಲ್ಲಿ ಆನಂದಮಯದ ಬಗ್ಗೆ ಬಂದಿದೆ, ಹಿಂದೆ ವಿಜ್ಞಾನಮಯದ ಬಗ್ಗೆ, ಮನೋಮಯದ ಬಗ್ಗೆ, ಪ್ರಾಣಮಯ ಬಗ್ಗೆ ಮತ್ತು ಅನ್ನಮಯದ ಬಗ್ಗೆ ಬಂದಿದೆ. ಅದನ್ನೆಲ್ಲ ನೋಡಿದರೆ ನಮಗಿದು ಅರ್ಥ ಆಗ್ತದೆ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ 396ನೇ ಪುಟದಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ಅಂತ ಮಹಾನಾರಾಯಣ ಉಪನಿಷತ್ತಿನ ವಾಕ್ಯ ಬಂದದನ್ನು ಈಗ ಹಿಂದೆ ನೋಡಿದ್ದೀವಿ. ಹೇಗೂ ರಾಘವೇಂದ್ರ ಸ್ವಾಮಿ ಟಿಪ್ಪಣಿ ನೋಡ್ತಾ ಇದ್ದೀವಿ. ಅಲ್ಲಿ ಮೇಲ್ಗಡೆ ಸಂಗತಿ ರೀತಿ ಅಂತಿದೆ. ಸಂಗತಿ ರೀತಿ ಅಂತ ಪ್ರತೀಕ ಇದೆ 396ನೇ ಪುಟದಲ್ಲಿ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ. ಆ ಸಂಗತಿ ಅಂದರೆ ಏನದು? ಅಲ್ಲಿ ಮೂಲ ಇರುವ ಶಬ್ದ ಶಾಸ್ತ್ರಾಧ್ಯಾಯ ಪಾದ ಸಂಗತಿ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅರ್ಥ ಬರೆದಿದ್ದಾರೆ. ಶಾಸ್ತ್ರ ಅಧ್ಯಾಯ ಪಾದೇಶು ಅಂತರ್ಭಾವ. ಈಗಿನ ವಿಷಯ, ಈಗ ನಾವು ಸದ್ಯದಲ್ಲಿ ಪ್ರತಿಪಾದನೆ ಮಾಡ್ತಿರುವ ವಿಷಯ, ಇದು ಒಟ್ಟಾರೆ ಸಮಸ್ತ ಶಾಸ್ತ್ರಗಳನ್ನು ದೃಷ್ಟಿಯಲ್ಲಿಟ್ಕೊಂಡಾಗ ಅಲ್ಲಿ ಅದು ಅಂತರ್ಭೂತ ಆಗಬೇಕು. ಮತ್ತು ಈ 1ನೇ ಅಧ್ಯಾಯದಲ್ಲಿಯೂ ಅದು ಅಂತರ್ಭೂತ ಆಗಬೇಕು, ಅದು ಹೊಂದಾಣಿಕೆ ಇರಬೇಕು. ಮತ್ತು ಈಗಿನ ಪಾದದಲ್ಲಿಯೂ ಕೂಡ ಅದು ಅಂತರ್ಭೂತ ಆಗಬೇಕು. ಸಂಗತಿ ಅಂದರೆ ಹೀಗೆ ಅಂತರ್ಭಾವ ಅಂತ ಅರ್ಥ. ಅದಕ್ಕಾಗಿ ಅನೇಕ ಜನ ಅದನ್ನು ಅನುವಾದ ಮಾಡುವಾಗೆಲ್ಲ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಶಾಸ್ತ್ರ ಅಧ್ಯಾಯ ಪಾದಗಳಲ್ಲಿ ಸಂಗತಿ ಅಂತ ಸಪ್ತಮಿ ವಿಭಕ್ತಿ ಪ್ರಯೋಗ ಮಾಡಿರ್ತಾರೆ. ತದುಪಪಾದನಾಯ ಅನ್ಯತ್ರ ಪ್ರಸಿದ್ಧೇತಿ. ಅಲ್ಲಿ ನಾವೀಗ ಶಬ್ದ ನೋಡ್ತಾ ಇದ್ದೀವಿ. ನಾನು ಅನ್ಯತ್ರ ಪ್ರಸಿದ್ಧ ಆನಂದಮಯ ನಾಮ್ನಃ ಬ್ರಹ್ಮಣಿ ಸಮನ್ವಯಾತ್ ಅಂತ ಟೀಕಾವಾಕ್ಯ ಇದೆ. ಸರಿಯಾಗಿ ಅದನ್ನು ಗಮನಿಸಿ. ನಾನು ಅನ್ಯತ್ರ ಪ್ರಸಿದ್ಧ ಆನಂದಮಯ ನಾಮ್ನಃ ಬ್ರಹ್ಮಣಿ ಸಮನ್ವಯ ಸಮರ್ಥನಾತ್ ಅಸ್ತು ಶಾಸ್ತ್ರ ಅಧ್ಯಾಯ ಪಾದ ಸಂಗತಿ ಅಂತ. ಅಲ್ಲಿ ಬ್ರಹ್ಮಣಿ ಅಂತ ಬಂದಿರುವುದರಿಂದ ಶಾಸ್ತ್ರದಲ್ಲಿ ಸಂಗತಿ ಇದೆ ಅಂತ ತೋರಿಸ್ಕೊಟ್ಟಾಗಾಯಿತು. ಮತ್ತೆ ಸಮನ್ವಯ ಅಂತ ಹೇಳಿದ್ರಿಂದ ಈ ಅಧ್ಯಾಯದಲ್ಲಿ ಸಮನ್ವಯಾಧ್ಯಾಯದಲ್ಲಿ ಸಂಗತಿ ಇದೆ ಅಂತ ತೋರಿಸ್ಕೊಟ್ಟಾಗಾಯಿತು. ಅನ್ಯತ್ರ ಅಂತ ಹೇಳಿದ್ರಿಂದ ಈ ಪಾದದಲ್ಲಿ ಸಮನ್ವಯ ಇದೆ ಅಂತ ತೋರಿಸ್ಕೊಟ್ಟಾಗಾಯಿತು. ಈ ಅನ್ಯತ್ರ ಇತ್ಯುಕ್ತಿಯ ಪಾದೆ ನಾಮ್ನಃ ಇತ್ಯುಕ್ತಿಯ ಪ್ರಥಮ ಪಾದೆ ಅಂತರ್ಭಾವ ಉಪಪಾದಿತಃ. ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳನ್ನು ಇಲ್ಲಿ ಸಮನ್ವಯ ಮಾಡಿ ತೋರಿಸ್ತಾ ಇರ್ತಾರೆ. ನಾವೀಗ ಪ್ರಥಮ ಪಾದ ನೋಡ್ತಾ ಇದ್ವಿ. ಬ್ರಹ್ಮಸೂತ್ರದ ಪ್ರಥಮ ಪಾದ
ನೋಡ್ತಾ ಇದ್ದೀವಿ. ಮೊದಲನೇ ಅಧ್ಯಾಯದ ಪ್ರಥಮ ಪಾದ ನೋಡ್ತಾ ಇದ್ದೀವಿ. ಆ ಪ್ರಥಮ ಪಾದ ನೋಡ್ತಿರೋದ್ರಿಂದ ಅಲ್ಲಿ ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಶಬ್ದಗಳನ್ನು ಸಮನ್ವಯಿಸಿ ತೋರಿಸ್ತಾರೆ. ಎರಡನೇ ಅಧ್ಯಾಯ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕ ಶಬ್ದಗಳನ್ನು ಸಮನ್ವಯಿಸಿ ತೋರಿಸ್ತಾ ಇರ್ತಾರೆ. ಅಲ್ಲೇನು ತತ್ವಪ್ರಕಾಶಕವಾದ ವಾಕ್ಯ ಇದೆಯಲ್ಲ, ನಾನು ಅನ್ಯತ್ರ ಪ್ರಸಿದ್ಧ ಆನಂದಮಯ ನಾಮ್ನಃ ಬ್ರಹ್ಮಣಿ ಸಮನ್ವಯ ಸಮರ್ಥನಾತ್ ಅಸ್ತು ಶಾಸ್ತ್ರಾಧ್ಯಾಯ ಸಂಗತಿ ಅಂತ. ಈ ಆನಂದಮಯ ಶಬ್ದವನ್ನು ಬ್ರಹ್ಮನಲ್ಲಿ ಸಮನ್ವಯಿಸಿ ತೋರಿಸಿರುವುದರಿಂದ ಶಾಸ್ತ್ರಾಧ್ಯಾಯ ಪಾದ ಸಂಗತಿ ಇದೆ. ಶಾಸ್ತ್ರದ ಜೊತೆ ಸಂಗತಿ ಬ್ರಹ್ಮ ಅಂತ ಬಂದಿದ್ರಿಂದ ಒಟ್ಟಾರೆ ಬ್ರಹ್ಮನ ಕುರಿತೇ ಜಿಜ್ಞಾಸೆ ಸಮಸ್ತ ಶಾಸ್ತ್ರಗಳಲ್ಲೂ ನಡೆದಿರ್ತದೆ. ಆದ್ರಿಂದ ಶಾಸ್ತ್ರದಲ್ಲಿ ಅಂತರ್ಭಾವ ಅದನ್ನು ಒಪ್ಪೋಣ. ಸಮನ್ವಯ ಅಂತ ಹೇಳಿದ್ರಿಂದ ಸಮನ್ವಯಾಧ್ಯಾಯದ ಮೊದಲ ಅಧ್ಯಾಯದಲ್ಲಿ ಸಂಗತಿ ಅದನ್ನು ಒಪ್ಪೋಣ. ಅನ್ಯತ್ರ ಅಂತ ಹೇಳಿದ್ರಿಂದ ನಾಮ ಅಂತ ಹೀಗೆ ಶಬ್ದ ಪ್ರಯೋಗ ಬಂದಿದ್ದರಿಂದ ಮೊದಲ ಅಧ್ಯಾಯದ ಈ ಮೊದಲ ಪಾದದಲ್ಲಿ ಸಮನ್ವಯ ಇದೆ ಅಂತಲೂ ನಾವು ಒಪ್ಪೋಣ. ಆದರೆ ಇರುವ ಪ್ರಶ್ನೆ ಏನು, ಆನಂದಮಯನೇ ವಿಷ್ಣು ಅಂತ ಯಾಕೆ ಸಮರ್ಥನೆ ಮಾಡಬೇಕು? ಆನಂದಮಯಸ್ಯ ವಿಷ್ಣುತ್ವ ಸಮರ್ಥನೆ ಕಾ ಪೂರ್ವ ಸಂಗತಿ. ಆನಂದಮಯನ ಶಬ್ದವಾಚ್ಯನಾದವನು ವಿಷ್ಣು ಅಂತ ಯಾಕೆ ಒಪ್ಪಬೇಕು? ಆನಂದಮಯನಾದವನು ಬ್ರಹ್ಮ ಅಂತ ಸಮರ್ಥನೆ ಮಾಡಿದ್ದನ್ನು ಒಪ್ತೇವೆ ನಾವು, ಸಮಾಧಾನ ಇದೆ. ವಿಷ್ಣು ಅಂತ ಯಾಕೆ ಒಪ್ಪಬೇಕು ಅಂತ ಪ್ರಶ್ನೆ. ಅದಕ್ಕೆ ಶ್ರುತಿ ಅಧಿಕರಣ ಸಂಗತಿ ದರ್ಶಯತಿ. ಶ್ರುತಿಯಲ್ಲಿ ಅಂತರ್ಭಾವ ಮತ್ತು ಅಧಿಕರಣದಲ್ಲಿ ಅಂತರ್ಭಾವವನ್ನು ಮುಂದೆ ಆಚಾರ್ಯರು ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನ ಹಿಂದೆ ನೋಡಿದ್ದೀವಿ. ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಇತ್ಯುಕ್ತಮ್ ಅಂತ ಭಾಷ್ಯದ ವಾಕ್ಯ ಇದೆ. ಹಾಗೆ ಅದಕ್ಕೆ ಸಂಗತಿ ಇದೆ. ನಾವೀಗಾಗಲೇ ಈ ಕೆಲವು ವಿಷಯಗಳನ್ನು ನೋಡಿದ್ದೀವಿ. ನೋಡಿದ ವಿಷಯಗಳು ಟಿಪ್ಪಣಿಯಲ್ಲಿ ಎಲ್ಲಿದೆ ಅಂತ ನೋಡುವುದು ಈಗಿನ ಉದ್ದೇಶ. ಸಮನ್ವಯ ಅಂತಂದ್ರೆ ಉಪಕ್ರಮ, ಉಪಸಂಹಾರ ಇತ್ಯಾದಿ ಪ್ರಮಾಣಗಳೇನಿರ್ತವೆ ಅವುಗಳಿಂದ ನಾವು ಆ ಶಬ್ದವನ್ನು ಒಂದು ಯಾವ ಅರ್ಥಕ್ಕೆ ವಾಚಕ ಅಂತ ಅನ್ನೋದನ್ನ ತಿಳ್ಕೊಳ್ಳೋದು ಅಂತ ಅದರ ತಾತ್ಪರ್ಯ. ಅಲ್ಲೇ ಮುಂದೆ ರಾಘವೇಂದ್ರ ಸ್ವಾಮಿ ಟೀಕಾದಲ್ಲಿ ಆನಂದಮಯ ನಾಮ ಹಿ ಅನುಭಾಷ್ಯೋಕ್ತೇ ನಾಮೇತ್ಯುಕ್ತಂ. ಅನುಭಾಷ್ಯಕ್ಕನುಸಾರವಾಗಿ ಅಂದರೆ ಅನುವ್ಯಾಖ್ಯಾನಕ್ಕನುಸಾರವಾಗಿ ಆನಂದಮಯ ನಾಮ ಏನಿದೆ ಅದು ನಾಮ ಅಂತ ಗೊತ್ತಾಗ್ತದೆ. ನಾಮವಾಚಕ ನಾಮಾತ್ಮಕ ಲಿಂಗಾತ್ಮಕ ಏನಿದೆ ಅನುವ್ಯಾಖ್ಯಾನಕ್ಕನುಸಾರವಾಗಿ ನಾಮ ಅಂತ ತಿಳಿತದೆ. ತತ್ವ ಪ್ರದೀಪದಲ್ಲಿ ಅದನ್ನ ತತ್ವ ಪ್ರದೀಪೇತು ಉತ್ತರಾಧಿಕರಣೆ ಅಂತಸ್ಥತ್ವ ಇವ ಏತದಪಿ ಲಿಂಗಮಿತ್ಯುಕ್ತಂ. ಆನಂದಮಯ ಶಬ್ದವನ್ನು ಕೂಡ ಲಿಂಗಾತ್ಮಕ ಶಬ್ದ ಅಂತ ತತ್ವ ಪ್ರದೀಪದಲ್ಲಿ ಹೇಳಿದ್ದಾರೆ. ಹೇಗೆ ಅಂತಸ್ಥ ಅನ್ನುವ ಶಬ್ದ ಅದು ಲಿಂಗಾತ್ಮಕ ಶಬ್ದವೋ ಹಾಗೆ ಆನಂದಮಯ ಶಬ್ದವು ಕೂಡ ಲಿಂಗಾತ್ಮಕ ಅಂತಲೇ ಪ್ರತಿಪಾದನೆ ಮಾಡಿದ್ದಾರೆ. ಎರಡೂ ಸರಿಯೇ. ಏತತ್ ಅನ್ನಮಯಾದಿ ನಾಮ್ನ ಉಪಲಕ್ಷಣಂ. ಕೇವಲ ಆನಂದಮಯ ಶಬ್ದಕ್ಕಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಎನ್ನುವ ಇವೆಲ್ಲವೂ ಕೂಡ ನಾಮಾತ್ಮಕವೂ ಹೌದು, ಲಿಂಗಾತ್ಮಕವೂ ಹೌದು. ಆನಂದಮಯಸ್ಯ ಮುಖತಃ ಉಕ್ತಿ ಸಂಗತಿ ಸೂಚನಾಯ ಅಗ್ರೇ ವ್ಯಕ್ತಂ. ಆನಂದಮಯ ಅನ್ನೋದೊಂದನ್ನು ಪ್ರಧಾನವಾಗಿ ಹೇಳಿದ್ದಾರೆ ಅಷ್ಟೇ. ಮುಂದೆ ತಸ್ಯ ಅನ್ಯತ್ರ ಪ್ರಸಿದ್ಧಿಸ್ತು ಅನ್ನಮಯ ಪ್ರಾಣಮಯ ಅಂತ ಹೀಗೆ ಮಹಾನಾರಾಯಣ ಉಪನಿಷತ್ನಲ್ಲಿ ಬಂದದನ್ನ ನಾವೀಗಾಗಲೇ ನೋಡಿದ್ದೇವೆ. ಈ ಅನುವ್ಯಾಖ್ಯಾನದಲ್ಲಿ ಅದನ್ನ ನಾಮ ಅಂತ ಹೇಳಿದ್ದಾರೆ, ತತ್ವಪ್ರಕಾಶಕಕಾರರು ಅದನ್ನ ಲಿಂಗ ಅಂತ ಹೇಳಿದ್ದಾರೆ ಅಂತೆಲ್ಲ ಬಂದಿದೆಯಲ್ಲ, ಇದ್ರ ಬಗ್ಗೆ ತುಂಬಾ ವಿಸ್ತಾರವಾದಂತಹ ಚರ್ಚೆಯನ್ನ ಅಭಿನವ ಚಂದ್ರಿಕಾದಲ್ಲಿ ಮಾಡಿದ್ದಾರೆ. ಅದು 404ನೇ ಪುಟದಲ್ಲಿ ಅತ್ರ ದ್ವೇ ದರ್ಶನೆ ಅಂತ ಬಂದಿದೆ. ಅದನ್ನು ಮುಂದೆ ಹೇಳುವನಿದ್ದೇನೆ. ಸುಮಾರು ಒಂದು 8-10 ವಾಕ್ಯ 15 ವಾಕ್ಯದಲ್ಲಿ ಇದನ್ನೆಲ್ಲ ಚರ್ಚೆ ಮಾಡಿದ್ದಾರೆ. ಅದು ಲಿಂಗಾತ್ಮಕವೋ ನಾಮಾತ್ಮಕವೋ ಅಂತ. ಅದು ಲಿಂಗಾತ್ಮಕವೂ ಹೌದು, ನಾಮಾತ್ಮಕವೂ ಹೌದು, ಎರಡೂ ಸರಿಯಾಗಿದೆ ಅಂತ ಅದನ್ನು ಸಮನ್ವಯ ಮಾಡಿಸಿ ತೋರಿಸಿದ್ದಾರೆ ಕೊನೆಗೆ. ತತ್ವಪ್ರಕಾಶಿಕಾದಲ್ಲಿ ಮುಂದಿನ ಕೆಲವು ಸಂಗತಿಗಳನ್ನು ನೋಡಿದ್ದೇವೆ ನಾವು. ಈ ಒಂದು ವಾಕ್ಯ ನೋಡಿದ್ದೇವೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಇತಿ ಯಸ್ಯ ಬ್ರಹ್ಮಣ ಜಿಜ್ಞಾಸ ಕರ್ತವ್ಯತಾ ಇತ್ಯುಕ್ತ. ಇದನ್ನ ಈಗಾಗಲೇ ನೋಡಿದ್ದೀವಿ. ಮತ್ತೊಂದ್ಸರಿ ಹಿಂದೆ ಹೋಗಿ ಮುಂದೆ ಬರ್ತಾ ಇದ್ದೇವೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಲ್ಲಿ ಯಾವ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದಾರೋ ಆ ಬ್ರಹ್ಮ ಏನಾಗಿದೆ ಅಂದರೆ ತೈತರಿಯ ಉಪನಿಷತ್ತನ್ನು ನೋಡಿದರೆ ನಮಗೆ ಬೇರೆ ಥರ ತಿಳಿಯುತ್ತದೆ. ಅಲ್ಲಿ ಆನಂದಮಯನಾದಂತಹ ಒಬ್ಬ ವ್ಯಕ್ತಿಯನ್ನ ಒಂದು ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆ ಆನಂದಮಯನ ಪುಚ್ಛವೆಂಬ ಅವಯವವೇ ಈ ಬ್ರಹ್ಮ ಅಂತ ತಿಳಿದು ಬರ್ತದೆ. ಇಷ್ಟು ವಾಕ್ಯ ಆಗಿದೆ. ಇದಾದ್ಮೇಲೆ ತಸ್ಮಾತ್ ದ್ವಾಯಿ ತಸ್ಮಾತ್ ವಿಜ್ಞಾನಮಯ ತನ್ವಂತರ ಆತ್ಮಾನಂದಮಯ ಅಂತ
ತೈತ್ತಿರೀಯ ಉಪನಿಷತ್ತನ್ನು ಜಯತೀರ್ಥರು ಉದ್ಧರಿಸಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ತೈತ್ತಿರೀಯ ಉಪನಿಷತ್ತಿನ ಈ ಹಿಂದಿನ 4 ಭಾಗಗಳನ್ನು ಕೂಡ ತಿಳ್ಕೊಳ್ಬೇಕು. ಹಾಗೆ ತಿಳಿದ್ರೇ ತೇನೇಶ ಪೂರ್ಣ ಇತ್ಯಾದಿ ಶಬ್ದಗಳ ಅರ್ಥ ಮತ್ತು ನಿಶ್ಚಿದ್ರತೆಯ ಅಂತಲ್ಲೇನು ತತ್ವಪ್ರಕಾಶಿಕದಲ್ಲಿ ಮುಂದೆ ಬರೋದಿದೆ ಅದೆಲ್ಲ ತಿಳಿತದೆ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಈ ಬ್ರಹ್ಮಾನಂದವಲ್ಲಿಯಲ್ಲಿ ಈ ಎಲ್ಲ ಭಾಗ ಬಂದಿದೆ. ಮೊದಲು ಅನ್ನಮಯ ಪ್ರಕರಣ ಅಂತ ಪ್ರಕರಣ ಬಂದಿದೆ. ಅದಾದಮೇಲೆ ಈ ಅನ್ನಮಯ ಪ್ರಕರಣ ಆದಮೇಲೆ ಈ ಮುಂದಿನ ವಿಷಯಗಳಿವೆ. ಮೊದಲು ಈಗ ನಾವು ತತ್ವಪ್ರಕಾಶಿಕಾದಲ್ಲಿ ನೋಡ್ತಾ ಇದ್ದೀವಲ್ಲ, ತಸ್ಮಾತ್ ವಿಜ್ಞಾನಮಯಾತ್ ಅನ್ಯೋಂತರಾತ್ಮ ಆನಂದಮಯ ಅಂತ. ವಿಜ್ಞಾನಮಯನಿಗಿಂತ ಭಿನ್ನನಾದವನು, ಆ ವಿಜ್ಞಾನಮಯನ ಒಳಗಿರುವವನು ಆನಂದಮಯ ಅಂತ ಅದರ ತಾತ್ಪರ್ಯ. ತೇನೇಶ ಪೂರ್ಣ ಅಂತ ಮುಂದೆ ಇದೆ. ಈ ವಿಜ್ಞಾನಮಯನ ಬಗ್ಗೆ ಮತ್ತು ಅವನೊಳಗಿರುವಂಥ ಈ ಆನಂದಮಯನ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಹಿಂದೆ ಬಂದದ್ದನ್ನು ಕೂಡ ನಾವು ನೋಡಬೇಕು. ಈ ವಿಜ್ಞಾನಮಯ ಯಾರೊಳಗಿದ್ದಾನೆ ಅಂದರೆ ಪ್ರಾಣಮಯನೊಳಗಿದ್ದಾನೆ, ಅದನ್ನೆಲ್ಲ ಈ ಹಿಂದೆ ಬಂದಿದೆ. ಅದನ್ನು ನೋಡಿದರೆ ಒಟ್ಟಾರೆ ವಿಷಯ ಏನಂತ ಗೊತ್ತಾಗ್ತದೆ. ಅಲ್ಲಿ ಬ್ರಹ್ಮಾನಂದವಲ್ಲಿಯಲ್ಲಿ ಹೀಗೆ 6ನೇ ಮತ್ತು 7ನೇ ಮಂತ್ರ ಬಂದಿದೆ. ತಸ್ಮಾತ್ ಅನ್ನರಸಮಯಾತ್ ಅನ್ಯೋಂತರ ಆತ್ಮ ಪ್ರಾಣಮಯ. ಈಗ ನೋಡಿ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಭಗವಂತನ 5 ರೂಪಗಳು. ಈ 5 ರೂಪಗಳು 5 ರೀತಿಯಾದಂಥ ಕೋಶಗಳ ಒಳಗೆ ಕೂಡ ಇವೆ. ಈ ಕೋಶಗಳ ಒಳಗಿವೆ ಅಂತ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನೋ ಕೋಶಗಳು ಅಂದ್ರೆ ಏನು ಅಂತ ತಿಳ್ಕೋಬೇಕು. ಅದನ್ನು ತಿಳ್ಕೊಂಡ್ರೆ ಸ್ಪಷ್ಟ ಆಗ್ತದೆ. ಈ ನಮ್ಮ ವ್ಯಕ್ತಿತ್ವ ಅನ್ನೋದು ಏನಿದೆಯಲ್ಲ, ನಮಗೆಲ್ಲ ಗೊತ್ತಿರುವಂತೆ ಹೊರಗಿನ ಒಂದು ದೇಹ, ಪಾಂಚಭೌತಿಕವಾದ ದೇಹ, ಮತ್ತು ಅದರೊಳಗೆ ಅನಿರುದ್ಧ ದೇಹ ಇದೆ, ಅದರೊಳಗೆ ಲಿಂಗ ದೇಹ ಇದೆ, ಆ ಲಿಂಗ ದೇಹದೊಳಗೆ ನಮಗೆ ಸ್ವರೂಪ ದೇಹ ಇದೆ. ಇದನ್ನು ನಮ್ಗೆ ಗೊತ್ತಿದೆ. ಮತ್ತು ಈ ಭೌತ ದೇಹ ಮತ್ತು ಅನಿರುದ್ಧ ದೇಹ ಅಂತೆಲ್ಲ ಏನಿವೆ ಅವೆಲ್ಲವೂ ಪಾಂಚಭೌತಿಕನೇ. ಲಿಂಗದೇಹವೂ ಪಾಂಚಭೌತಿಕನೇ, ಅದು ನಮ್ಗೆ ಗೊತ್ತಿದೆ. ಈ ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ ಅಂತ 5 ಮಹಾಭೂತಗಳು. ನಮ್ಮ ದೇಹ, ನಮ್ಮ ವ್ಯಕ್ತಿತ್ವ ಅನ್ನೋದು ಒಟ್ಟಾರೆ ದೇಹ, ಮನಸ್ಸು ಮತ್ತು ಆತ್ಮದ ಒಂದು ಮಿಶ್ರಣ. ಈ 3 ಅಲ್ಲಿರೋದು. ದೇಹ ಅಂತ ಪ್ರಶ್ನೆ ಬಂದಾಗ ಅದು ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ ಇವುಗಳ ಕಾಂಬಿನೇಷನ್. ಮನಸ್ಸು ಅಂತ ಬಂದರೆ ಅದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಇವುಗಳ ಕಾಂಬಿನೇಷನ್. ಹೀಗೆ ಒಟ್ಟಾರೆ 10, ಪೃಥ್ವಿಯಾದಿ 5 ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅನ್ನುವಂಥ 5, ಈ 10ರ ಕಾಂಬಿನೇಷನ್. ಇದರೊಳಗೆ ಆತ್ಮ ಇದ್ದಾನೆ, ಮೂಲಭೂತವಾಗಿರುವವನು ಆತ್ಮ. ಕೊನೆಯ ಹೊತ್ತಿಗೆ ಇವೆಲ್ಲ ಹೋಗಿಬಿಡ್ತವೆ. ಭೌತ ದೇಹ, ತಂದೆ ತಾಯಿಂದ್ರಿಂದ ಬಂದ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಎಲ್ಲ ಹೊರಟು ಹೋಗ್ತದೆ. ಮತ್ತೆ ಮನಸ್ಸೇನಿದೆ, ಅನಾದಿ ಕಾಲದಿಂದ ಮನಸ್ಸು ಜೀವನ ಜೊತೆಗಿದೆ, ಅದು ಕೂಡ ಹೊರಟು ಹೋಗ್ತದೆ ಮುಕ್ತಿಯಲ್ಲಿ. ಅವನೊಬ್ಬ ಮಾತ್ರ ಇರ್ತಾನೆ. ಸರಿ, ಈಗಿಲ್ಲಿ ಅನ್ನಮಯ ಕೋಶದೊಳಗೆ ಅನ್ನಮಯ ಶಬ್ದವಾಚ್ಯನಾಗಿ ಭಗವಂತ ಇದ್ದಾನೆ ಅಂತ ಬಂದಿದೆ. ಹಾಗೆ ಪ್ರಾಣಮಯ ಕೋಶದೊಳಗೆ ಪ್ರಾಣಮಯ ಶಬ್ದವಾಚ್ಯನಾಗಿ ಭಗವಂತ ಇದ್ದಾನೆ ಅಂತ ತೈತ್ತಿರೀಯ ಉಪನಿಷತ್ತಿನಲ್ಲಿ ಬಂದಿದೆ. ಅದನ್ನು ನಾವೀಗ ಸದ್ಯದಲ್ಲೇ ನೋಡೋರಿದ್ದೇವೆ. ಮುಂಚೆ ಆ ಕೋಶ ಅಂದ್ರೆ ಏನು ಅಂತ ಅದನ್ನು ಒಂದ್ಸರಿ ನೋಡೋಣ. ಅನ್ನಮಯ ಕೋಶ ಅಂದರೆ ಪೃಥ್ವಿ, ಅಪ್ ಇವು 2ರ ಸಮ್ಮಿಶ್ರಣ ಏನಿದೆ ಅದನ್ನೇ ನಾವು ಅನ್ನಮಯ ಕೋಶ ಅಂತ ಹೇಳೋದು. ಈ ಯಾವುದೇ ಒಂದು ನಮ್ಮ ದೇಹ ಅಥವಾ ಒಂದು ಮಣ್ಣಿನ ಗೊಂಬೆ ಅಥವಾ ಒಂದು ಪ್ಲಾಸ್ಟಿಕ್ಕಿನ ಗೊಂಬೆ ಏನೋ ಆಗಲಿ, ಅವು ತಯಾರಾಗಬೇಕಾದ್ರೆ ಈ ಪುಡಿಯಾದ ಮಣ್ಣಿನಿಂದ ಏನೋ ಒಂದು ಗೊಂಬೆ ತಯಾರಾಗೋದಿಲ್ಲ. ಪುಡಿಯಾದ ಮಣ್ಣಿಗೆ ಒಂದಿಷ್ಟು ನೀರು ಹಾಕಿ ಅದನ್ನು ಒಂದು ಆಕಾರಕ್ಕೆ ನೀರು ಹಾಕಿದಾಗ ಮಾತ್ರ ಅದಕ್ಕೊಂದು ಆಕಾರ ತರಲಿಕ್ಕೆ ಸಾಧ್ಯ. ಆದ್ದರಿಂದ ಮಣ್ಣು ಮತ್ತು ನೀರು ಇವುಗಳ 2ರ ಮಿಶ್ರಣವೇ ಪ್ರಾಣಮಯ ಕೋಶ. ಅದು ನಾವು ಸ್ವಲ್ಪ ಹೇಳೋ ವ್ಯತ್ಯಾಸ ಮಾಡಿದ್ದೆ. ಇದನ್ನು ಅನ್ನಮಯ ಕೋಶ ಅಂತಂದ್ರೆ, ಅನ್ನ ಅಂದರೆ ಪೃಥ್ವಿ ಅಂತಲೇ ಅದರ ಅರ್ಥ. ಇಲ್ಲಿ ಅನ್ನಮಯ ಕೋಶ ಆದಮೇಲೆ ಮುಂದೆ ಒಳಗೆ ಬರುವಂಥದ್ದು ಪ್ರಾಣಮಯ ಕೋಶ. ಈ ಅನ್ನಮಯ ಕೋಶ ಅಂತನ್ನೋದು ಒಂದು ಗೊಂಬೆಗೂ ಇರ್ತದೆ, ನಮಗೂ ಇರ್ತದೆ. ಆದರೆ ಗೊಂಬೆಗೂ ನಮಗೂ ವ್ಯತ್ಯಾಸ ಏನು ಅಂದರೆ, ಅಲ್ಲಿ ಈ ಗೊಂಬೆಯ ಒಳಗೆ ಈ ವಾಯು ಸಂಚಾರ ಇತ್ಯಾದಿ ಇರೋದಿಲ್ಲ.
ಪೃಥ್ವಿ ಅಪ್ಪು ಆದ್ಮೇಲೆ ತೇಜಸ್ಸು ವಾಯು ಇವು ಎಲ್ಲವೂ ಎರಡು ಕೂಡ ಅಲ್ಲಿ ಇರೋದಿಲ್ಲ. ವಾಯು ಇದ್ರೂ ಕೂಡ ನಮ್ಮ ಮನೆಯೊಳಗೆ, ಒಂದು ಖಾಲಿ ಮನೆಯೊಳಗೆ ಅಥವಾ ಒಂದು ಖಾಲಿ ಡಬ್ಬದಲ್ಲಿ ಹೇಗೆ ವಾಯು ಬೀಸ್ತಾ ಇರ್ತದೆ ಹಾಗೆ ವಾಯು ಬೀಸ್ತಿರ್ತದೆ ಅಷ್ಟೇ. ಆದರೆ ನಾವು ಹೇಗೆ ಉಸಿರಾಡ್ತೀವಿ ಹಾಗೆ ಯಾವುದು ಮನೆ ಆಗಲಿ, ಒಂದು ಡಬ್ಬಿ ಆಗಲಿ, ಒಂದು ಪಾತ್ರವಾಗಲಿ ಉಸಿರಾಡೋದಿಲ್ಲ. ಆದ್ರಿಂದ ತೇಜಸ್ಸು ಮತ್ತು ವಾಯು ಇವೆರಡು ಸೇರ್ಕೊಂಡಾಗ ಒಳಗಿನ ಪ್ರಾಣಮಯ ಕೋಶ ಅಂತ ಅನ್ನೋದು ಸಿದ್ಧ ಆಗ್ತದೆ. ಅಲ್ಲಿ ತೇಜಸ್ ಇದೆಯಲ್ಲ, ತೇಜಸ್ ಅನ್ನೋದು ಟೆಂಪರೇಚರ್ನ ತಯಾರು ಮಾಡ್ತದೆ ನಮ್ಮ ಶರೀರದಲ್ಲಿ. ಟೆಂಪರೇಚರ್ ಅನ್ನೋದು ಒಂದು ಮಣ್ಣಿನ ಗೊಂಬೆಯಲ್ಲಿ, ಪ್ಲಾಸ್ಟಿಕ್ ಗೊಂಬೆಯಲ್ಲಿ, ಬಂಗಾರದ ಗೊಂಬೆಯಲ್ಲೂ ಇರೋದಿಲ್ಲ, ನಮ್ಗೆ ಗೊತ್ತಿದೆ. ಹೀಗೆ ಅನ್ನಮಯ ಅಂದ್ರೆ ಪೃಥ್ವಿ ಅಪ್, ಪ್ರಾಣಮಯ ಅಂದ್ರೆ ತೇಜಸ್ಸು ವಾಯು, ಮತ್ತೆ ಆಕಾಶವು ಹೌದು. ಇಲ್ಲಿ ಅನ್ನಮಯವನ್ನು ಹೇಳುವಾಗ ಅದಕ್ಕೆ ಪೃಥ್ವಿ ಅಪ್ಪು ಜೊತೆಗೆ ಬೆಂಕಿಯನ್ನು ಹೇಳಬಹುದು ಅಂತಂತಾರೆ. ಪೃಥ್ವಿ ಅಪ್ಪು ತೇಜಸ್ಸು ಈ ಮೂರನ್ನು ಸೇರಿಸಿದ್ರೆ ಪ್ರಾಣಮಯ ಅನ್ನಮಯ. ಮುಂದೆ ವಾಯುವಾಕಾಶಗಳನ್ನ ಸೇರಿಸಿದ್ರೆ ಅದಕ್ಕೆ ಪ್ರಾಣಮಯ ಅಂತ ಹೇಳಬೇಕು. ವಾಯುವಾಕಾಶಗಳ ಜೊತೆಗೆ ತೇಜಸ್ಸನ್ನು ಸೇರಿಸ್ಕೊಳ್ಬೇಕು. ತೇಜಸ್ ಏನಿದೆ ಅದು ಈ ಕಡೆ ಪ್ರಾಣಮಯ ಅನ್ನಮಯ ಕೋಶಕ್ಕೂ ಸಂಬಂಧಪಡ್ತದೆ ಮತ್ತೆ ಪ್ರಾಣಮಯ ಕೋಶಕ್ಕೂ ಸಂಬಂಧಪಡ್ತದೆ. ಈ ಒಂದು ವಸ್ತು ತಯಾರಾಗಬೇಕಾದ್ರೆ ಅದಕ್ಕೆ ಪೃಥ್ವಿ ಅಪ್ಪು ತೇಜಸ್ಸು ಈ ಮೂರೂ ಬೇಕು. ಸ್ವಲ್ಪ ಟೆಂಪರೇಚರು ಬೇಕು ಅದಕ್ಕೆ ತಯಾರಾಗ್ಲಿಕ್ಕೂ ಕೂಡ. ತಯಾರಾದ್ಮೇಲೆ ಕೂಡ ಒಳಗಿನ ಪ್ರಾಣಮಯ ಕೋಶಕ್ಕೂ ಆ ಟೆಂಪರೇಚರ್ ಬೇಕು. ಹೀಗೆ ತೇಜಸ್ಸಿಗೆ ಅನ್ನಮಯ ಕೋಶದಲ್ಲೂ ಪ್ರಾಣಮಯ ಕೋಶದಲ್ಲಿಯೂ ಪ್ರವೇಶ ಇದ್ದಂತೆ ಕಾಣಿಸ್ತದೆ. ಹೀಗೆ ಅನ್ನಮಯ ಆಯಿತು, ಪ್ರಾಣಮಯ ಆಯಿತು. ಅಲ್ಲಿಗೆ ಪ್ರಾಣಮಯ ಜೊತೆಗೆ ವಾಯು ಆಕಾಶಗಳು 5 ಮಹಾಭೂತಗಳು ಮುಗಿದು ಹೋದವು. ಇದನ್ನು ಗಮನಿಸಿ. ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಇವು 5 ಕೂಡ ಅನ್ನಮಯ ಪ್ರಾಣಮಯ ಕೋಶಗಳಿಗೆ ಮುಗಿದು ಹೋದವು. ಇವುಗಳ ಪಾತ್ರ ಮುಗಿತು. ಮುಂದೆ ಇರುವುದು ಮನೋಮಯ ಕೋಶ. ಆ ಮನೋಮಯ ಕೋಶದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ಭಾಗ ಇದೆ. ಅಲ್ಲಿ ಈ ಹಿಂದೆ ಬೇರೆ ಬೇರೆ ಕಡೆ ನೀವು ಕೇಳ್ತೀರಿ, ಮನಸ್ಸು ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಅನೇಕ ಆಯ್ಕೆಗಳನ್ನು ನಮ್ಮ ಮುಂದೆ ಇಡುವಂತ ಮನಸ್ಸಿನ ಒಂದು ಭಾಗ, ಅದೇ ಮನಸ್ಸು. ಒಟ್ಟಾರೆ ಅಂತಃಕರಣ ಅಥವಾ ಮನಸ್ಸೇನಿದೆ ಅದರ ಒಂದು ಭಾಗ ಮನಸ್ಸು. ಅದರ ಕೆಲಸ ಏನಂದ್ರೆ ಆಯ್ಕೆಗಳನ್ನು ನಮ್ಮ ಮುಂದೆ ಇಡುವುದು, ಆಯ್ಕೆಗಳನ್ನು ಹೊರಗಿನಿಂದ ಗ್ರಹಿಸುವುದು, ನಮ್ಮ ಎದುರಿಗೆ ಇಡೋದು. ಮುಂದೆ ಬುದ್ಧಿ ಅಧ್ಯವಸಾನಾಯ, ಮನಸ್ಸಿನ ಕೆಲಸ ಅದನ್ನು ತೀರ್ಮಾನ ಮಾಡುವುದಲ್ಲ, ತೀರ್ಮಾನ ಮಾಡ್ಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಬುದ್ಧಿಗೆ ಅದನ್ನು ತೀರ್ಮಾನ ಮಾಡುವ ಶಕ್ತಿ ಇದೆ, ಅದು 2ನೇ ಭಾಗ. ಬುದ್ಧಿ ತೀರ್ಮಾನ ಮಾಡಿದ್ದು ಸರಿ ಇರಬಹುದು, ತಪ್ಪಿರಬಹುದು, ಅಂತೂ ಅದು 2ನೇ ಭಾಗ. ಮುಂದೆ ಮನಸ್ಸು, ಬುದ್ಧಿ, ಅಹಂಕಾರ. ಅಹಂಕಾರ ಅಂದ್ರೆ ನಾನು ಅನ್ನುವಂಥ ಒಂದು ಎಚ್ಚರ. ಅದು ಅಹಂಕಾರ ಅಂದ್ರೆ ದರ್ಪವೇ ಆಗಬೇಕಾಗಿಲ್ಲ, ನಾನು ಅನ್ನುವ ಎಚ್ಚರ. ನಾನು ಅನ್ನುವ ಎಚ್ಚರದಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಸ್ವಲ್ಪ ಅಹಂಕಾರ ಇದ್ದೇ ಇರ್ತದೆ. ಅಹಂಕಾರ ಸೇರ್ಕೊಂಡಿರ್ತದೆ ಅಷ್ಟೇ. ಮೂಲತಃ ಅಹಂಕಾರ ಅಂದ್ರೆ ನಾನು ಅನ್ನುವ ಎಚ್ಚರ, ಮನಸ್ಸು, ಬುದ್ಧಿ, ಅಹಂಕಾರ. ಮುಂದೆ ಚಿತ್ತ ಅನ್ನೋದೇನಿದೆಯಲ್ಲ, ಚಿತ್ತಂ ಸ್ಮರಣ ಕಾರಣಂ, ಅಲ್ಪಕಾಲದ ಸ್ಮರಣೆಗೆ ಕಾರಣವಾದ ಮನಸ್ಸಿನ ಒಂದು ಭಾಗವನ್ನ ಚಿತ್ತ ಅಂತ. ಮುಂದೆ ಚೇತನ ಅಂದ್ರೆ ಏನು? ಬಹುಸ್ಮರಣ ಶಕ್ತಿಸ್ತು ಚೇತನೆಯ ತೆಬಿದೀಯತೆ. ಅಲ್ಪಕಾಲದ ಈಗಿನ ಜನ್ಮಕ್ಕೆ, ಪ್ರಾಯ ಈಗಿನ ಜನ್ಮಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ನೆನಪಿಡುವ ಮನಸ್ಸಿನ ಒಂದು ಭಾಗವೇ ಚಿತ್ತ. ಈಗಿನ ಜನ್ಮದ್ದು, ಈಗಿನ ಜನ್ಮದಲ್ಲಿ ಬಾಲ್ಯದ್ದು, ಈ ಹಿಂದಿನ ಜನ್ಮದ್ದು, ಅದರ ಹಿಂದಿನ ಜನ್ಮದ್ದು, ಹೀಗೆ ಅನೇಕ ಸಂಗತಿಗಳನ್ನ ಗ್ರಹಿಸುವ ಮನಸ್ಸಿನ ಒಂದು ಭಾಗಕ್ಕೆ ಚೇತನ ಅಂತಂತಾರೆ. ಇವೇ ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ. ಅಲ್ಲಿ ಮನೋಮಯ ಅಂತ ಅನ್ನೋದೇನಿದೆ, ಮನಸ್ಸು, ಬುದ್ಧಿ, ಅಹಂಕಾರ, ಇಷ್ಟು. ಮುಂದೆ ಚಿತ್ತ ಅಂತ ಏನಿದೆ ಅದೇ ವಿಜ್ಞಾನಮಯ ಕೋಶ. ಚೇತನ ಅಂತ ಏನಿದೆ ಅದು ಆನಂದಮಯ ಕೋಶ. ಹೀಗೆ ಒಟ್ಟು ಅನ್ನಮಯ, ಪ್ರಾಣಮಯ, ಮನೋಮಯ ಕೋಶ, ಮನೋಮಯ, ಆನಂದಮಯ ಕೋಶಗಳು ಅಂತ 5 ಥರದ ಕೋಶಗಳಿವೆ. ಚಿತ್ತ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಅಲ್ಪಕಾಲದ ಸ್ಮರಣೆ. ಸ್ಮರಣೆ ಅಲ್ಪಕಾಲದ್ದೇ ಆಗಿರಲಿ, ಅಲ್ಪಕಾಲದ ಸ್ಮರಣೆಯ ಮೂಲಕ ನಮಗೆ ಈ ಎಲ್ಲಾ ಥರದ ತಿಳುವಳಿಕೆಯನ್ನು ನಾವು ಉಪಯೋಗ ಮಾಡ್ಕೊಂಡು ಏನಾದ್ರು ಕೆಲಸ ಮಾಡುವುದು, ಹಿಂದಿನ ನೆನಪುಗಳ ಮೂಲಕ ನಾವು ಪಾಠ ಕಲಿಯುವುದು, ಅದೆಲ್ಲ ಈ ಚಿತ್ತದಿಂದ ಸಾಧ್ಯ ಆಗ್ತದೆ. ಆದ್ರೆ ಅದೇನಿದ್ರು ಈ ಜನ್ಮಕ್ಕೆ ಸೀಮಿತವಾಗಿರ್ತದೆ. ಅದರಲ್ಲಿ ಈ ಜನ್ಮದಲ್ಲೂ ವರ್ತಮಾನ ಕಾಲಕ್ಕೆ ಸಮೀಪ ಇದ್ದದ್ದು. ಬಹಳ ಹಿಂದೆ ಹೋಗ್ಬಿಟ್ರೆ ಒಂದು 30-40 ವರ್ಷದ್ದು ನಮಗೂ ನೆನಪು ಬರ್ಲಿಕ್ಕಿಲ್ಲ. ಅಂತೂ ವರ್ತಮಾನ ಕಾಲಕ್ಕೆ ಸಮೀಪ ಇದ್ದುದರಿಂದ ಗ್ರಹಿಸ್ತದೆ. ಅದನ್ನೇ ವಿಜ್ಞಾನ ಅಂತಾರೆ. ನಮಗೊಂದು ವೇಳೆ ಸ್ಮರಣವೇ ಒಂದು ಸ್ವಲ್ಪವೂ ಸ್ಮರಣ ಇಲ್ಲದೆ ಹೋಗಿದ್ರೆ, ಕೇವಲ ಜ್ಞಾನ ಮಾತ್ರ ಇದ್ದಿದ್ರೆ ಯಾವ ಬೆಳವಣಿಗೆ ಕೂಡ ನಮ್ಗಾಗೋದಿಲ್ಲ. ಮುಂದೆ
ದೀರ್ಘಕಾಲದ ಸ್ಮರಣೆ, ಬಹಳ ಹಿಂದಿನ ಜನ್ಮಗಳದ್ದೆಲ್ಲ ಸ್ಮರಣೆ ಬಂದ್ಬಿಟ್ರೆ ಆ ಮನುಷ್ಯನಿಗೆ ಆನಂದನೂ ಸಿಗ್ತದೆ. ಆದ್ದರಿಂದ ಚೇತನ ಅಂದ್ರೆ ಬಹುಸ್ಮರಣ ಶಕ್ತಿ, ಬಹುಸ್ಮರಣ ಶಕ್ತಿಷ್ಟು ಚೇತನಿತ್ಯ ವಿಧೀಯತೆ ಅಂತ ಭಾಗವತ ತಾತ್ಪರ್ಯ. ನಾನೀಗ ಅವೆಲ್ಲ ಹೇಳಿದ್ದು ಸಂಕಲ್ಪ ವಿಕಲ್ಪಾತ್ಮಕ ಮನಃ ಬುದ್ಧಿರಧ್ಯವಸಾನಾಯ ಚಿತ್ತಂ ಸ್ಮರಣ ಕಾರಣಂ ಬಹುಸ್ಮರಣ ಶಕ್ತಿಸ್ತು ಚೇತನಿತ್ಯ ವಿಧೀಯತೆ, ಇದೆಲ್ಲವೂ ಕೂಡ ಭಾಗವತ ತಾತ್ಪರ್ಯದ್ದು. ಒಂದಿಷ್ಟು ಮಹಾಭಾರತದ ಶಾಂತಿ ಪರ್ವ ಅನುಶಾಸನ ಪರ್ವಗಳಲ್ಲಿ ಕೂಡ ಇದಕ್ಕೆ ಸಂವಾದಿಯಾದ ಶ್ಲೋಕಗಳಿವೆ. ಇವಿಷ್ಟು 5 ಕೋಶಗಳು ಒಟ್ಟಾರೆ. ಇದರೊಳಗೆ ಭಗವಂತ ಆಯಾ ಶಬ್ದದಲ್ಲಿ ಇದ್ದಾನೆ. ಅದನ್ನೇ ನಾವು ತೈತ್ತರೀಯ ಉಪನಿಷತ್ತಿನ ತಸ್ಮಾದ್ವಾ ತಸ್ಮಾದ್ ಅನ್ನರ ಸಮಯಾತ್ ಅನ್ಯೋಂತರ ಆತ್ಮ ಪ್ರಾಣಮಯ ಇತ್ಯಾದಿ ಮಾತುಗಳ ಮೂಲಕ ಇನ್ನು ಮುಂದೆ ನೋಡಬೇಕಾಗಿರೋದು. ಈ ಅನ್ನಮಯ ಪ್ರಾಣಮಯ ಮೊದಲಾದ ಕೋಶಗಳನ್ನು ನೋಡಿದ್ವಲ್ಲ, ಅಲ್ಲಿ ಅನ್ನಮಯ ಕೋಶಕ್ಕೆ ಮಣ್ಣು ನೀರು ಬೆಂಕಿ ಇದಿಷ್ಟಕ್ಕೆ ರುದ್ರ ಅಭಿಮಾನಿ ಅನ್ನಮಯ ಕೋಶಕ್ಕೆ. ಪ್ರಾಣಮಯ ಕೋಶ ಅಂದರೆ ಗಾಳಿ ಆಕಾಶ, ಅದಕ್ಕೆ ಶೇಷ ಅಭಿಮಾನಿ. ಮನೋಮಯ ಕೋಶಕ್ಕೆ ಗರುಡ ಅಭಿಮಾನಿ. ಮತ್ತೆ ವಿಜ್ಞಾನಮಯ ಕೋಶಕ್ಕೆ ಚಿತ್ತ ಏನಿದೆ ಅದಕ್ಕೆ ಬ್ರಹ್ಮವಾಯುಗಳು ಅಭಿಮಾನಿ. ಆನಂದಮಯ ಕೋಶಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ ಅಂತ ಹೀಗೆ ಎಲ್ಲೋ ಒಂದು ಕಡೆ ಬಂದದ್ದನ್ನ ಮತ್ತೆ ಎಲ್ಲೋ ಕೇಳಿದ್ದನ್ನು ನಿಮ್ಮೆದುರಿಗೆ ಅದನ್ನು ಕೂಡ ಹೇಳಿದ್ದೇನೆ. ಇವರೊಳಗೆ ಭಗವಂತ ಇರ್ತಾನೆ. ಅದನ್ನು ಮುಂದೆ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.